ಮಂಡ್ಯ ಜಿಲ್ಲೆಯಲ್ಲಿ ದಿನೇ ದಿನೇ ಜೋರಾಗ್ತಾ ಇದೆ ಧ್ವಜದಂಗಲ್. ಮಂಡ್ಯ ಬಂದ್ಗೆ ಕರೆಯಿಂದಾಗಿ ಯೂಟರ್ನ್ ಆದ್ರ ಕಾಂಗ್ರೆಸ್ ಶಾಸಕ ಧ್ವಜಸ್ತಂಭ ಅಥವಾ ಮಂದಿರವನ್ನ ಕಟ್ಟುವುದಕ್ಕೆ ಸಿದ್ಧ ಅಂತ ಹೇಳಿದ್ಯಾರು. ಕೆರಗೋಡು ಬಳಿಕ ಬೆಳಗಾವಿಯಲ್ಲೂ ಧ್ವಜ ಸಂಗ್ರಾಮ. ಇದೆಲ್ಲವನ್ನ ನೋಡೋಣ ಧ್ವಜದಂಗಲ್ ನ್ಯೂಸ್ ಟಾಪ್ 9 ನಲ್ಲಿ. ಮಂಡ್ಯದ ಕೆರಗೋಡು ಧ್ವಜ ವಿವಾದ ರಾಜ್ಯವ್ಯಾಪಿ ಸಾಕಷ್ಟು ಸದ್ದು ಮಾಡಿದೆ. ಸದ್ಯ ಕೆರಗೋಡು ಗ್ರಾಮ ಒಂದು ಕಡೆ ಸಹಜ ಸ್ಥಿತಿಗೆ ಬರ್ತಾ ಇದ್ರೆ, ಇದರ ನಡುವೆ ಬಜರಂಗದಳ ಹನುಮಧ್ವಜ ಉಳಿವಿಗಾಗಿ ಜನವರಿ 9ರಂದು ಮಂಡ್ಯ ನಗರ ಬಂದ್ಗೆ ಕರೆ ನೀಡಿದೆ. ಮತ್ತೊಂದೆಡೆ ಹನುಮಧ್ವಜ ಹೋರಾಟ ಖಂಡಿಸಿ ಪ್ರಗತಿಪರ ಸಂಘಟನೆಗಳು ಜನವರಿ 7ಕ್ಕೆ ಮಂಡ್ಯ ನಗರ ಬಂದ್ಗೆ ಕರೆ ನೀಡಿವೆ. ಬಜರಂಗದಳ ಮತ್ತು ಪ್ರಗತಿಪರ ಸಂಘಟನೆಗಳು ಕರೆ ನೀಡಿರುವ ಮಂಡ್ಯ ಬಂದ್ ವಾಪಸ್ ತೆಗೆದುಕೊಳ್ಳಿ ಎಂದು ಮಂಡ್ಯ ಶಾಸಕ ಗಣಿಗ ರವಿ ಮನವಿ ಮಾಡಿದ್ದಾರೆ. ಮೊದಲೇ ಜನರು ಈಗಷ್ಟೇ ಕೊರೋನಾದಿಂದ ಚೇತರಿಸಿಕೊಳ್ತಿದ್ದಾರೆ. ಈ ವೇಳೆ ಎರಡೆರಡು ಬಂದ್ ಮಾಡಿದ್ರೆ ಸಮಸ್ಯೆಯಾಗುತ್ತೆ. ದಯವಿಟ್ಟು ಬಂದ್ ವಾಪಸ್ ತೆಗೆದುಕೊಳ್ಳಿ ಎಂದು ಶಾಸಕ ಗಣಿಗ ರವಿ ಕೈ ಮುಗಿದು ಪ್ರಾರ್ಥನೆ ಮಾಡಿದ್ದಾರೆ. ಊರಿನ ಅಭಿವೃದ್ಧಿ ಕುಂಠಿತ ಆಗೋದು ಬೇಡ, ಕೈ ಮುಗಿದು ಕೇಳ್ತೀನಿ. ಈ 7 ಮತ್ತು 9ನೇ ತಾರೀಕನ್ನ ಯಾರು ಬಂದ್ಗೆ ಕರೆ ಕೊಟ್ಟಿದ್ರೆ ಕೈ ಬಿಡಿ. ಇದು ಶಾಂತಿ ಪ್ರಿಯರ ನಾಡು. ಕೆರಗೋಡು ಸಹಜ ಸ್ಥಿತಿಗೆ ಬರ್ತಾಗಿದೆ. ಶಾಂತಿ ಸ್ಥಾಪನೆ ಮಾಡಬೇಕಿರುವುದು ನಮ್ಮ ಕರ್ತವ್ಯವಾಗಿದೆ. ಕೆರಗೋಡು ಗ್ರಾಮದಲ್ಲಿ 4-5 ಜನ ಅಷ್ಟೇ ವಿವಾದದ ಹೇಳಿಕೆ ಕೊಡ್ಕೊಂಡು ಬರ್ತಿದ್ದಾರೆ. ಉಳಿದ ಜನ ತಮ್ಮ ಕೆಲಸಗಳಲ್ಲಿ ತೊಡಗಿದ್ದಾರೆ. ಕೆರಗೋಡಿನಲ್ಲಿ ಹಾಕಿರುವ ಪೊಲೀಸ್ ಭದ್ರತೆಯನ್ನ ಕಡಿಮೆ ಮಾಡ್ತಾ ಇದ್ದೀವಿ. ಜನರ ಶಾಂತಿ ಕಾಪಾಡಲು ಎಲ್ಲಿ ಕಾನೂನು ವಿವಾದ ಇರಲ್ಲ, ಅಲ್ಲಿ ಧ್ವಜಸ್ತಂಭ ಅಥವಾ ಮಂದಿರವನ್ನ ಕಟ್ಟಲು ಸಿದ್ಧ. ದಯಮಾಡಿ ಶಾಂತಿ ಕಾಪಾಡಿ ಎಂದು ಗಣಿಗ ರವಿ ಜನರಲ್ಲಿ ಕೈ ಮುಗಿದಿದ್ದಾರೆ. ಇನ್ನೊಂದು ಮಂದಿರ ಬೇಕಾ ಕಟ್ಟೋಣ, ಬಾವುಟ ಬೇಕಾದ್ರೆ ಹಾಕೋಣ, ಆದರೆ ಈ ಕಿಡಿಗೇಡಿಗಳ ಮಾತಿಗೆ ಕಿವಿ ಕೊಡದೆ ನೀವು ಶಾಂತಿಯಿಂದ ಇರಿ ಅಂತ ಕೇಳ್ಬೋದು. ಕೆರಗೋಡು ಗ್ರಾಮ ಸದ್ಯ ಸಹಜ ಸ್ಥಿತಿಯತ್ತ ಬಂದಿದೆ. ಆದರೂ ಸಹ ಗೋಧಿ ಮುಚ್ಚಿದ ಕೆಂಡದಂತಿದೆ. ಮತ್ತೆ ಹನುಮಧ್ವಜ ಹಾರಿಸಬೇಕು ಎಂಬುದು ಹಿಂದೂ ಪರ ಸಂಘಟನೆ ಕಾರ್ಯಕರ್ತರದ್ದು. ಇನ್ನು ಶಾಸಕರ ಮನವಿಗೆ ಗ್ರಾಮಸ್ಥರು ಕೂಡ ಸದ್ಯಕ್ಕೆ ಓಕೆ ಎನ್ನುತ್ತಿದ್ದು, ಗ್ರಾಮಸ್ಥರ ಜೊತೆ ಮಾತುಕತೆ ನಡೆಸಿ ಎಲ್ಲರ ಅಭಿಪ್ರಾಯ ಸಂಗ್ರಹಿಸಿ ಎನ್ನುತ್ತಿದ್ದಾರೆ. ಮತ್ತಷ್ಟು ಜನ ಅಲ್ಲಿಯೇ ಹನುಮಧ್ವಜ ಹಾರಬೇಕು ಎಂಬ ಒತ್ತಡವನ್ನ ಕೂಡ ಹೇಳ್ತಾ ಇದ್ದಾರೆ. ನಮಗೆ ಮೊದಲನೇ ಉದ್ದೇಶನೇ ಅದು. ಕೆರಗೋಡಿನಲ್ಲಿ ಹನುಮನ ಬಾವುಟ ಹಾರಲೇಬೇಕು, ಇಟ್ಟಲ್ಲಿ ಬಾವುಟ ಹಾರಬೇಕು. ಈ ಜಾಗ ಆಗಿದವರು ಇನ್ನೊಂದು ದೇವಸ್ಥಾನವಾಗ್ಬೋದು. ಈ ಥರ ಮಾಡಿದ್ರೆ ಅದು ಖಂಡಿತ ಸ್ವಾಗತ. ಮಂಡ್ಯದ ಕೆರಗೋಡು ಬಳಿಕ ಬೆಳಗಾವಿಯಲ್ಲೂ ಹನುಮಧ್ವಜ ದಂಗಲ್ ಶುರುವಾಗಿದೆ. ಎಂಕೆ ಹುಬ್ಬಳ್ಳಿ ಪಟ್ಟಣದಲ್ಲಿ ಹನುಮ ದೇವಸ್ಥಾನದ ಎದುರಿದ್ದ ಹನುಮಧ್ವಜವನ್ನ ಪೊಲೀಸರ ಎದುರು ನಿಂತು ಪಟ್ಟಣ ಪಂಚಾಯಿತಿ ಸಿಬ್ಬಂದಿಯಿಂದ ವಾರದ ಹಿಂದೆ ತೆಗೆದುಹಾಕಿಸಿದ್ರು. ಇದೆಲ್ಲದರ ಬೆಳವಣಿಗೆ ನಡುವೆ ರಾತ್ರೋರಾತ್ರಿ ರಸ್ತೆ ಮೇಲೆ ಧ್ವಜ ಕಟ್ಟೆ ನಿರ್ಮಾಣ ಮಾಡಿ ಹನುಮಧ್ವಜಕ್ಕೆ ಅನುಮತಿ ನೀಡಲು ಡಿಮ್ಯಾಂಡ್ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ಎಂಕೆ ಹುಬ್ಬಳ್ಳಿಯಲ್ಲಿ ಪೊಲೀಸ್ ಸರ್ಪಗಾವಲು ಹಾಕಲಾಗಿದೆ. ಖುದ್ದು ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೇದ್ ಭೇಟಿ ನೀಡಿ ಮಾಹಿತಿ ಪಡೆದುಕೊಂಡರು. ದ್ವೇಷಮಯ ವಾತಾವರಣ ತಿಳಿಗೊಳಿಸುವ ಕೆಲಸ ಮಾಡಿದ್ರು. ಇದೇ ವೇಳೆ ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿ ಹರಿಬಿಡದಂತೆ ಎಚ್ಚರಿಕೆ ನೀಡಿದ್ದಾರೆ. ಒಂದು ವೇಳೆ ಕಾನೂನು ಮೀರಿ ಪೋಸ್ಟ್ಗಳನ್ನು ಹಾಕಿದ್ರೆ ಕ್ರಮ ಕೈಗೊಳ್ಳೋದಾಗಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಇದೊಂದು ಎಚ್ಚರಿಕೆ ಆಗಿರಲಿ. ಈ ರೀತಿ ಅನಾವಶ್ಯಕವಾಗಿ ಗೊಂದಲ ಸೃಷ್ಟಿಸೋದು ಮತ್ತು ಕೋಮು ದ್ವೇಷ ಭಾವನೆ ಸೃಷ್ಟಿಸುವಂಥ ಕಾರ್ಯ ಮಾಡಿದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅರೆಸ್ಟ್ ಮಾಡಿ ಸೀದಾ ಅವರಿಗೆ ಕಾನೂನು ಪ್ರಕಾರ ಕ್ರಮ ತಗೊಳ್ತೀವಿ. 24 ಗಂಟೆಯ ಒಳಗಾಗಿ ಧ್ವಜ ಹಾರಿಸಲು ಅನುಮತಿ ನೀಡದಿದ್ರೆ ಎಂಕೆ ಹುಬ್ಬಳ್ಳಿ ಬಸ್ ನಿಲ್ದಾಣದಿಂದ ಪಾದಯಾತ್ರೆ ಮಾಡಿ ಹನುಮನ ಮಂದಿರದ ಎದುರು ನಾವೇ ಧ್ವಜ ಹಾಕುವುದಾಗಿ ಯುವಕರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಹನುಮನ ದೇವಸ್ಥಾನದ ಮುಂಭಾಗದಲ್ಲಿ ಹನುಮಧ್ವಜ ಹಾರಾಡ್ತಿರುವ ದೃಶ್ಯ ಇದೀಗ ಎಲ್ಲಾ ಕಡೆ ವೈರಲ್ ಕೂಡ ಆಗ್ತಿದೆ. ಇತ್ತ ಹನುಮ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಲು ತೆಗೆದಿದ್ದು ಇಡೀ ದೇವಸ್ಥಾನ ಬೀಳಿಸಿ ಹೊಸದೊಂದು ಕಟ್ಟುತ್ತಿದ್ದಾರೆ. ದೇವಸ್ಥಾನ ತೆಗೆದರೂ ಮುಂಭಾಗದಲ್ಲಿ ಹನುಮಧ್ವಜ ಇದ್ದು ಅಲ್ಲೇ ಧ್ವಜ ಹಾಕಬೇಕು ಅನ್ನೋ ಒತ್ತಾಯ ಕೇಳಿ ಬಂದಿದೆ. ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ರವಿ ಬಾಗಲಕೋಟೆ ಯುವಕರು ಧ್ವಜ ಹಾಕಲು ಅನುಮತಿ ಕೇಳಿದ್ದಾರೆ. ಮೇಲಾಧಿಕಾರಿಗಳ ಜೊತೆಗೆ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ತೆಗೆದುಕೊಳ್ಳೋದಾಗಿ ಹೇಳಿದ್ದಾರೆ. ಈ ಹಿಂದೆ ಹನುಮಧ್ವಜ ಇರುವುದು ಗೊತ್ತಿಲ್ಲ ಅಂತಾನೂ ಹೇಳಿದ್ದಾರೆ. ಅಲ್ಲಿ ಧ್ವಜಾರೋಹಣ ಮಾಡಲಿಕ್ಕೆ ಅನುಮತಿ ನೀಡಬೇಕಂತ ಪತ್ರ ಕೊಟ್ಟಿದ್ದಾರೆ. ಅದನ್ನು ಕಾನೂನು ಪ್ರಕಾರ ಪರಿಶೀಲನೆ ಮಾಡಿ ಅದನ್ನು ಉತ್ತರವನ್ನು ಕೊಡ್ತೇವೆ. ಧ್ವಜದ ಕಟ್ಟೆ ಇತ್ತು, ಧ್ವಜ ಇದ್ದ ಬಗ್ಗೆ ನಂಗೆ ಗೊತ್ತಿಲ್ಲ. ಮಂಡ್ಯದಲ್ಲಿ ಹನುಮಧ್ವಜ ಗಲಾಟೆ ವಿಚಾರ ಕಾಂಗ್ರೆಸ್ ಸರ್ಕಾರದ ಪಿತೂರಿಯಾಗಿತ್ತು ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಆರೋಪಿಸಿದ್ದಾರೆ. ಹನುಮಧ್ವಜ ಹಾರಿಸಲು ಗ್ರಾಮ ಪಂಚಾಯಿತಿಯಿಂದ ಅನುಮತಿ ಪಡೆದು ಧ್ವಜಸ್ತಂಭ ನಿರ್ಮಾಣ ಮಾಡಲಾಗಿತ್ತು. ಈ ಘಟನೆ ನಾವು ಭಾರತದಲ್ಲಿದ್ದೀವಾ ಅಥವಾ
ಬೇರೆ ದೇಶದಲ್ಲಿದ್ದೇವೆ ಎಂಬ ಅನುಮಾನ ಉಂಟು ಮಾಡ್ತಿದೆ. ಅಮ್ಮ ಅನ್ನುವ ಧ್ವಜ ಹಾರಿಸಲು ಅವರು ಪ್ರಶ್ನೆ ಮಾಡ್ತಾರೆ. ಕಾಂಗ್ರೆಸ್ನವರು ಅಧಿಕಾರದ ಮತದಿಂದ ಹೀಗೆ ಮಾಡ್ತಿದ್ದಾರೆ ಅಂತ ಕಿಡಿಕಾರಿದ್ರು.